ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಲಯನ್ ಸಂಸ್ಥೆಯಿಂದ ಪತ್ರಕರ್ತರ ಸಂಘಕ್ಕೆ ಶಾಸಕರ ಮೂಲಕ 50 ಕುರ್ಚಿ ಕೊಡುಗೆ. ಸಾಮಾಜಿಕ ಸೇವೆ ಮಾಡುವವರ ಬಗ್ಗೆ ನನಗೆ ಹೆಚ್ಚು ಒಲವು ಎಂದ ಶಾಸಕ ಬೇಳೂರು. ದಾನಿ ನಾಗರಾಜಿ, ಅಶ್ವಿನಿ ಕುಮಾರ್, ಡಾಕ್ಟರ್ ಪ್ರಸನ್ನ ಟಿ ಅವರಿಂದ ಲಯನ್ಸ್ ಚಟುವಟಿಕೆ ಕುರಿತು ಮಾಹಿತಿ. ಕಾರ್ಮಿಕ ಇಲಾಖೆಯ ವಿವಾಹ ಕಾರ್ಯಕ್ರಮದಲ್ಲಿ ಭಾರೀ ಅಕ್ರಮ, ತನಿಖೆ ನಡೆಸಲು ಸತೀಶ್ ಅಂಗಡಿ ಒತ್ತಾಯ. 2026 ಫೆಬ್ರವರಿ 3ರಂದು ಸಾಗರ ಮಾರಿಕಾಂಬಾ ಜಾತ್ರೆ, ಅಂಕೆ ಮರ ಕಡಿಯುವ ಕಾರ್ಯಕ್ರಮ ಕುರಿತು ನಾಗೇಂದ್ರ ರವಿ ಪೋತರಾಜ ಮಾಹಿತಿ. ಅಕ್ಕನ ಬಳಗದಿಂದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಗೌರಿ ಪೂಜೆ. ಈಗ ಸುದ್ದಿಯ ವಿವರ. ಸಮಾಜ ಸೇವೆ ಮಾಡುವವರನ್ನು ಕಂಡರೆ ನನಗೆ ಅತೀವ ಸಂತೋಷ. ಅವರು ಮಾಡುವ ಸೇವೆಗೆ ನನ್ನ ಎಲ್ಲ ರೀತಿಯ ಸಹಕಾರ ಇರುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಲಯನ್ ಸಂಸ್ಥೆ ವತಿಯಿಂದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಾಗರ್ ಶಾಖೆಗೆ 50 ಕುರ್ಚಿ ಹಸ್ತಾಂತರಿಸಿ ಅವರು ಮಾತನಾಡುತ್ತಿದ್ದರು. ದಾನಿ ನಾಗರಾಜ್ ಇ, ಲಯನ್ಸ್ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ಟಿ, ಅಶ್ವಿನಿ ಕುಮಾರ್ ಮಾತನಾಡಿದರು. ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿ ನಾಗೇಶ್, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಹೆಗಡೆ, ಉಪಾಧ್ಯಕ್ಷ ಲೋಕೇಶ್ ಕುಮಾರ್, ಕೋಶಾಧ್ಯಕ್ಷ ಎಂಜಿ ರಾಘವನ್ ಉಪಸ್ಥಿತರಿದ್ದರು. ದೀಪಕ್ ಸಾಗರ್ ಕಾರ್ಯಕ್ರಮ ನಿರ್ವಹಿಸಿದರು. ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಈ ಗಣೇಶ ಹಬ್ಬ ನಮ್ಮೆಲ್ಲರಿಗೂ ಗಣೇಶ ಗೌರಿ ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸ್ತಾ ಅಧ್ಯಕ್ಷತೆಯಲ್ಲಿ ಖುಷಿಯಾಗಿದೆ. ಮೊನ್ನೆ ನಾನು ಬೀದಿ ಬದಿ ವ್ಯಾಪಾರಿಗಳಿಗೆ ದೊಡ್ಡ ಛತ್ರಿ, ಅವರಿಗೆ ಒಂದು ನೆರಳಾಗಿರಬೇಕು ಒಂದು ಛತ್ರಿ ಕೊಟ್ಟು ಅಲ್ಲ, ತುಂಬ ಚೆನ್ನಾಗಿದೆ. ಸುಮಾರು 2,500 ಒಂದು ಛತ್ರಿಗೆ ಆ ಥರದೊಂದು 50-25 ಕೊಟ್ಟರು. ಅದಕ್ಕೆ ನನಗೆ ಕರೆದಿದ್ರು, ನಾನು ಹೋಗಿ ಬಂದಿದ್ದೆ. ಭಾಳ ಖುಷಿ ಆಯಿತು, ಅವರಿಗೆಲ್ಲ ಸಂತೋಷ ಆಯಿತು. ಹಾಗೆ ಇವತ್ತು ನಾಗರಾಜ್ ಅವರು ಇವತ್ತೊಂದು ನಮ್ಮ ಈ ಒಂದು ಭವನಕ್ಕೆ, ಪತ್ರಕರ್ತರ ಭವನಕ್ಕೆ ಚೇರ್ ಕೊಡುವ ಮೂಲಕ ನಮಗೆ ಇವತ್ತು ಕೊಡಿಸಿದ್ದಾರೆ. ಖುಷಿಯಾಗುತ್ತೆ. ಅವರಿಗೆ ನಾನು ಅಭಿನಂದನೆ. ನಮಗೆ ಖುಷಿಯಾಗಿರುತ್ತಾ ನಾನು ಹೇಳಿದಾಗೆ ನಮಗೆ ಯಾರು ಸಾಕಾರ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಭಾರಿ ಪ್ರೀತಿ ಜಾಸ್ತಿ. ಹೌದು, ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ನನಗೆ ಮಕ್ಕಳಿಗೆ ಹೆಲ್ಪ್ ಮಾಡೋದು, ಶಾಲೆಗೆ ಹೆಲ್ಪ್ ಮಾಡೋದು, ಸಾರ್ವಜನಿಕರಿಗೆ ಹೆಲ್ಪ್ ಮಾಡೋದು, ಬಡವರಿಗೆ ಹೆಲ್ಪ್ ಮಾಡೋದು, ಯಾರೋ ಮನೆಗೆ ಬಿದ್ದೋದ್ರೆ ಅವರಿಗೆಲ್ಲ ಹೆಲ್ಪ್ ಮಾಡೋದಾದರೆ ಅಂಥ ವ್ಯಕ್ತಿಗಳಂದ್ರೆ ಭಾಳ ಇಷ್ಟ ನಮಗೆ ಅದೇ ನಾವು ಭಾಳ ಲೈಕ್ ಮಾಡೋದು. ನಮಗೆ ಆ ಥರ ಬೇಕು. ಆ ಥರದ್ದು ಅಂದರೆ ನಮ್ಗೆ ಖುಷಿ ಆಗುತ್ತೆ. ನಿಮ್ದು ಯಾವುದೋ ನೆರವು ಕಾರ್ಯಕ್ರಮ ಅಂತಂದ್ರೆ ಇನ್ನೂ ಖುಷಿಯಾಗುತ್ತೆ. ಯಾಕಂದರೆ ಸಾರ್ವಜನಿಕ ಜೀವನದಲ್ಲಿ ಇವತ್ತು ನಾವು ಏನಾದರೂ ಒಂದು ಸಣ್ಣ ಕೊಟ್ಟು ಸಾಧನೆ ಮಾಡಬೇಕು. ಕೇವಲ ಅಧಿಕಾರಕ್ಕೋಸ್ಕರನೇ ಅಧಿಕಾರನೇ ಬೇಕು ಅಂತ ಭಾವನೆ ನಮ್ಮಲ್ಲಿ ಮಾತ್ರ ಇರಬಾರ್ದು. ಅಧಿಕಾರ ಬಂದಂಥ ಸಂದರ್ಭದಲ್ಲಿ ನಾವು ಸಹ ಅವ್ರ ಜೊತೆಗಿರ್ಬೇಕು. ಆ ರೀತಿ ನಮಗೇನು ಗೊತ್ತಿಲ್ಲ, ನಾವು ಅವತ್ತಿನ ನಾವೇನು ಶ್ರೀಮಂತರಾಗಿರಲಿಲ್ಲ. ನಾವು ಹುಟ್ಟಿರೋದು ಬಾಲ್ಯದಲ್ಲಿರುವಂಥ ಸಾಧಾರಣ ಕುಟುಂಬದಲ್ಲಿ ಹುಟ್ಟಿ ನಾವು ಅವತ್ತು ಬೆಳೆದಿರೋದು. ಬಟ್ ನಮ್ಮ ಕಾಗೋಡು ಸಾಹೇಬರು ಅವರು ನಾವು ಶಕ್ತಿಗೂ ಇದ್ದಾಗಲೇ ಅವತ್ತು ಅವ್ರ ಮಂತ್ರಿಗಳನ್ನು, ಕಾಗೋಡು ಸಾಹೇಬರು ನಾವು ಚಿಕ್ಕ ಹುಡುಗರಿಗೆ ಮಂತ್ರಿ ಆದರು. ಅವ್ರ ಹತ್ರ ಹೋಗುವಷ್ಟು ಪರಿಸ್ಥಿತಿ ನಮಗಿರಲಿಲ್ಲ, ಅಷ್ಟು ಇದಾಯಿತು. ನಾವು ಆ ಸಂದರ್ಭದಲ್ಲಿ ಅವರು ನೋಡಿ, ಅವರು ಮಂತ್ರಿ ಆದವ್ರನ್ನ ನಾನು ಒಂದು ಕಡೆ ಹೋಗಿ ಕೆಲಸ ಮಾಡ್ತಾ ಇದ್ದೇನೆ. ನಮಗೆ ಅಂದರೆ ಹೋಗಿ ಕೇಳಕ್ಕೂ ಆಗಲಿಲ್ಲ, ಅಂದರೆ ಅಷ್ಟು ಇದಿತ್ತು. ಅಂದರೆ ಜಾಗಪ್ಪ ಏನು ಮಾಡೋದು ಅಂತ ಇದರಲ್ಲಿ ಇತ್ತು. ನಮ್ಮ ಸಾಹೇಬ ಹಂಗೆ ಇದ್ರು, ಸ್ವಲ್ಪ ಖಡಕ್ ಅವಾಗ ಭಯ ಅಂದರೆ ಹತ್ರಕ್ಕೂ ಭಯ ಆಗೋದು ಸ್ವಲ್ಪ ನಮಗೆಲ್ಲ. ಆದರೆ ಆವತ್ತಿನ ದಿವಸ ಹಂಗೆ ಬದುಕಿ ಬಂದವರು ನಾವು. ಅದರಿಂದ ಏನೋ ನಾವು ಸಣ್ಣ ಪುಟ್ಟ ಇದು ಮಾಡಿಕೊಂಡು ಬಂದು ಏನೋ ಮಾಡಿ ಇವತ್ತು ಈ ಕ್ಷೇತ್ರದ ಜನ ನಮಗೆ ಆಶೀರ್ವಾದ ಮಾಡಿದಾಗ ಕ್ಷೇತ್ರದ ಜನರನ್ನು ನಾವು ಮರಿಬಾರ್ದು ಅನ್ನೋದು ನಮ್ಮ ಭಾವನೆ. ಅಷ್ಟೇ ನನಗೆ ಯಾವುದಿಲ್ಲ. ಗಣೇಶ ಹಬ್ಬದ ನಾನು ನೋಡಿ, ನನಗೆ ಪ್ರತಿಯಲ್ಲ ನಾನು ಸೋತಾಗಲೂ ಕೊಟ್ಟಿದ್ದೀನಿ, ಗೆದ್ದಾಗಲೂ ಕೊಟ್ಟಿದ್ದೀನಿ. ಯಾವಾಗಲೂ 10 ವರ್ಷ ರಾಜಕೀಯದಲ್ಲಿ ಇದ್ದಾಗ ನಾನು ಯಾವುದೇ ಸಣ್ಣ ಪುಟ್ಟ ಯಾವುದೇ ಮನೆ ಬಿದ್ದಿರ್ಬೋದು, ಇನ್ನೊಂದಾಗಿರ್ಬೋದು, ಯಾರ್ದು ಕಷ್ಟ ಇರ್ಬೋದು, ಇನ್ನೊಂದು ನಾನು ಬಿಟ್ಟೇ ಇರಲಿಲ್ಲ. ನಮ್ದು ಯಾವತ್ತೂ ನಿರಂತರ ಇದೆ. ನಾನು ಗಣೇಶ ಹಬ್ಬಕ್ಕೆ ಒಂದೇ ಮೆಸೇಜ್ ಆಗ್ತದೆ, ಹೊಸನಗರದಲ್ಲಿ ಇಂಥ ದಿನ ಬರ್ತೀನಿ, ಸಾಗರದವರಿಗೆ ಇಂಥ ದಿನ ಬರ್ತೀನಿ. ಅವತ್ತು ನಾನು ಹೇಳ್ತೀನಿ ಬರ್ಬೇಕು. ಸಾಗರದವರಿಗೆ 2 ದಿವಸ ಕೊಟ್ಟಿದ್ದೆ, 2 ದಿವಸ. ಹೊಸನಗರ ನಿನ್ನೆ ಅಲ್ಲೇ ಇದ್ದರು. ಬೆಳಗ್ಗೆ ನಿನ್ನೆಯಿಂದ ಸಂಜೆವರೆಗೆ ಹೊಸನಗರದಲ್ಲಿ ಅಲ್ಲೇ ಇದ್ದರು. ಹಂಗಾಗಿ ಬರಬೇಕು ಅಂತ ಮೆಸೇಜ್ ಹಾಕಿ, ಗಣಪತಿ ನೀವು ನಮ್ಮನ್ನು ಬಂದು ಭೇಟಿ ಮಾಡಬಹುದು ಅನ್ನೋದು ಒಂದು ಮೆಸೇಜೇ ಕೊಡ್ತಿದ್ದೆ. ಇಡೀ ಇದಕ್ಕೆ ಸಂದೇಶ ಕೊಡ್ತಿದ್ದೆ. ಯಾರು ಕಳಿಸಲ್ಲ ಆ ತಾಳ್ಮೆ ಬೇಕಲ್ಲ. ಒಂದು ದಿವಸ ಕೂತ್ಕೊಂಡು ಅವ್ರ ಜೊತೆ ಕೊಡೋದು ಕಷ್ಟ ಆಗುತ್ತೆ. ಈ ಬೆಳಗ್ಗೆ ನನಗೆ 10:30ವರೆಗೆ ಎದ್ದಿದ್ದು ನಾನು ಕೂತೋಕ್ಕಾಗಲಿಲ್ಲ. ಅದು ಕೂತಿಲ್ಲ. ನಾನು 10:30 50 ಜನ ಬಂದಿದ್ರು. ಅಂದರೆ ಇವತ್ತೊಂದು ಕನಿಷ್ಠ ಅಂದರೆ 1,000 ಜನರಿಗೆ ಏನು ಬಂದಿದ್ರು, 2 ಜನ ಬಂದು ಬೆಳಗ್ಗೆ. ಹಂಗೆ ಇವತ್ತು ಇರಲಿಲ್ಲ. 6 ಬರೋಕ್ಕೆ ಹೇಳಿದ್ದೇನೆ.
ನಾನು ನಿಮಗೋಸ್ಕರ ಇಟ್ಟು ಹೋಗೋಣ ಅಂತೇಳಿ ನನಗೆ ಮೊನ್ನೆ ಮದುವೆಯೊಬ್ಬರು ಬರೋಕ್ಕಾಗಲಿಲ್ಲ. ಮೊನ್ನೆ ನನಗೇನಾದರೂ ಸಡನ್ಲಿ ಹೊಸನಗರ ಹೋದರೆ ಜ್ವರ ಶುರು ಚಳಿ ಜ್ವರ ಶುರುವಾಗಿ ಅವತ್ತು ಹೊಸನಗರ ಇಟ್ಬಿಟ್ಟು ಅಲ್ಲೇ ರೆಸ್ಟ್ ತೊಗೊಂಡೆ, ಬರೋಕ್ಕಾಗಲಿಲ್ಲ, ಬೇಜಾರಾಗ್ಬಿಟ್ಟಿತ್ತು. ಬರಬೇಕಂತ ಪ್ರೋಗ್ರಾಮ್ ಹಾಕ್ಕೊಂಡಿದ್ದೆ, ಆಮೇಲೆ ರೆಸ್ಟ್ ತೊಗೊಂಡೆ ನಾನು ಸ್ವಲ್ಪ. ಹೀಗೆ ಇವತ್ತು ಇಂಥ ಕೆಲಸಗಳನ್ನು ಸಾರ್ವಜನಿಕ ಇದರಲ್ಲಿ ಮಾಡಬೇಕು. ಯಾಕಂದರೆ ನೋಡಿ, ಪತ್ರಕರ್ತರು ಪಾಪ ಇವತ್ತು ಅವರಿಗೆ ಕೆಳಗಡೆ ಹಿಂದೆ ಎಲ್ಲರೂ ಇದ್ದರು, ಅವನಿಗೆ ಕೆಳಗಡೆ ಮಾಡಿಸ್ತಾರೆ, ಅದು ಯಾಕೆ ಸರಿಯಾಗಿಲ್ಲ ಅಂತೇಳಿ ಬೇಡಪ್ಪ ಮೇಲ್ಗಡೆ ಮಾಡಿಕೊಂಡು ಇವಷ್ಟು ಸುಂದರವಾದಂಥ 20 ಲಕ್ಷ ಹಾಕಿ ಮನೆ ಉದ್ಘಾಟನೆ ಮಾಡಿಕೊಟ್ಟಿದ್ದೀವಿ. ಚೆನ್ನಾಗಿದೆ. ಕಲ್ಯಾಣ ಮಂಟಪ ಇದ್ದಾಗ ಅಂತ ಹೇಳಿ ಅದು ಖುಷಿ ಇದೆ. ನಾನು ಅಷ್ಟು ದೊಡ್ಡದು ಮಾಡಿಕೊಟ್ಟಿದ್ದೀವಿ. ಪತ್ರಕರ್ತರು ಸಹ ಪಾಪ ದಿನನಿತ್ಯದ ಈ ರಾಜ್ಯದ ಸುದ್ದಿಯನ್ನು ಮತ್ತು ತಾಲೂಕಿನ ಸುದ್ದಿಯನ್ನು ಇವತ್ತು ಬಿತ್ತರಿಸುವ ಮೂಲಕ ಜನಪರವಾದ ಕಾಳಜಿ ಇಟ್ಟುಕೊಳ್ಳುವಂಥ ಒಂದು ಪತ್ರಿಕೆ ಮಾಡ್ತಾ ಇದ್ದಾರೆ. ಅವರಿಗೂ ಒಂದು ನೆರಳಾಗಿರ್ತಕ್ಕಂಥದ್ದು ಉದ್ದೇಶಿತ ಮಾಡಿದ್ದೀವಿ. ಹಾಗಾಗಿ ಅವ್ರಿಗೆ ಪಾಪ ನೀವು ಟೇಬಲ್ ಯಾರು ಕೊಟ್ಟರೆ ಅಥವಾ ಒಂದು ಚೇರ್ ಕೊಟ್ಟರೆ ಅಥವಾ ಇನ್ನೂ ಬೇರೆ ಬೇರೆ ಏನೋ ಅವ್ರ ವಸ್ತುಗಳನ್ನು ಕೊಟ್ಟಾಗ ಅವರಿಗೆ ಒಂದು ಖುಷಿ ಆಗ್ತದೆ. ಸೇವಾ ಮನೋಭಾವದಲ್ಲಿ ನನಗೆ ಒಂದು ಆಸಕ್ತಿ ಇರ್ತಕ್ಕಂಥ ವ್ಯಕ್ತಿ ನಾನು. ಜನಕಲ್ಯಾಣಕ್ಕಾಗಿ ಜನರಿಗೆ ಏನು ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಅವರಿಗೆ ಅವಶ್ಯಕತೆ ಏನಿದೆ ಅದನ್ನು ಪೂರೈಸಬೇಕು. ಆ ಬಗ್ಗೆ ಎಲ್ಲರೂ ಒಟ್ಟಿಗೆ ಸಹಬಾಳ್ವೆ ಇರಬೇಕು, ತಾರತಮ್ಯ ಇರಬಾರ್ದು ಅನ್ನೋಂಥ ಒಂದು ಅದ್ರ ಮೇಲೆ ವಿಶ್ವಾಸ ಇರೋ ವ್ಯಕ್ತಿ. ನನಗೆ ಮೊನ್ನೆ ದಿವಸ ಇಚ್ಛೆಯನ್ನು ಕೊಡಬೇಕು ಅಂತೇಳಿ ಪ್ರಪೋಸಲ್ ಕೊಟ್ಟಾಗ ನಾನು ಧಾರಾಳವಾಗಿ ಕೊಡ್ಬೋದು, ಏನು ಹೇಳ್ತಾರೆ ಅಂತ ನೀವು ತಂದುಕೊಡಿ ಅಂತ ಹೇಳಿದ್ರೆ, ಅಂದರೆ ನಮ್ಮ ಸೆಕ್ರೆಟರಿ ಅವರನ್ನ ಬೆಂಗಳೂರಿನಿಂದ ತಗೊಂಡ್ಬಂದಿದ್ದಾರೆ. ಆಮೇಲೆ ಹಸ್ತಾಂತರಿಸ್ಬೇಕಲ್ಲ, ಅದಕ್ಕಾಗಿ ಎಮ್ ಎಲ್ ಎ ಕೇಳಿದ್ವಿ. ಎಮ್ ಎಲ್ ಎ 2 ಸತಿ ಬಿಡುವಿಲ್ಲ, ಯಾಕಂದ್ರೆ 3ನೇ ಸತಿ ನಾವು ಇವತ್ತಿಗೆ ಡೇಟನ್ನು ಫಿಕ್ಸ್ ಮಾಡಿ ಬಂದಿದ್ದಾರೆ. ಅದರಿಂದ ಆಮೇಲೆ ಈ ಪ್ರಜಾಪ್ರಭುತ್ವದಲ್ಲಿ ಪತ್ರಕರ್ತರ ಜವಾಬ್ದಾರಿ ಬಹಳ ಮುಖ್ಯವಾದ್ದು. ನಿಷ್ಪಕ್ಷಪಾತವಾಗಿ ಅವರು ವರದಿಗಳನ್ನ ಕೊಡೋದ್ರಿಂದ ಒಳ್ಳೆ ಸಮಾಜನ ಮತ್ತು ದೃಢ ಸಮಾಜವನ್ನು ಮಾಡೋದ್ರಲ್ಲಿ ಅವರ ಪಾತ್ರ ಹೆಚ್ಚಿದೆ ಅನ್ನೋದನ್ನ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿದ್ದಾರೆ. ಪದಗ್ರಹಣ ಮಾಡಿ ಜಿಲ್ಲೆಗೆ ನಾನು ಪ್ರಥಮ ಬಿಒಡಿ ಸಭೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಪ್ರತಿಪಾದನೆ ಮಾಡಿದೆ. ಜುಲೈ 4ಕ್ಕೆ ನಾನು ನಮ್ಮ ಶಾಸಕರ ಮನೆಗೆ ಅಧಿಕಾರದ ಪದಗ್ರಹಣವನ್ನು ನಮ್ಮ ಜಿಲ್ಲೆಯ ಸುರೇಶ್ PMJF ಸುರೇಶ್ ಭಟ್ರು ಅವರಿಗೆ ಪದಗ್ರಹಣವನ್ನು ಮಾಡಬೇಕಾದ್ರೆ ನಮ್ಮ ಮಾನ್ಯ ಶಾಸಕರು ಕೂಡ ವೇದಿಕೆ ಕರೆದು ನೀವು ಪ್ರಥಮ ಪ್ರಜೆ, ನೀವು ಕೂಡ ಅವರಿಗೆ ಪದಗ್ರಹಣ ಮಾಡಿ ಅಂತ ನನಗೆ ತುಂಬ ಖುಷಿಯಾಯಿತು. ಅವತ್ತು ಪದಗ್ರಹಣ ಮಾಡಿದಾಗ ಅವತ್ತು ವೇದಿಕೆಯಲ್ಲಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೆ. ಆ ಪ್ರಸ್ತಾಪ ಮಾಡಿ ಬಿಒಡಿಯಲ್ಲಿ ಪಾಸ್ ಮಾಡ್ಕೊಂಡಾಗ ನನ್ನ ಎಲ್ಲ ಲೈನ್ ಸದಸ್ಯರು ಕೂಡ ನಿಮ್ಮ ಈ ವರ್ಷದ ಅವಧಿ, ನನ್ನ ಅವಧಿ ಜೂನ್ 2026 ನಿಮ್ಮ ಈ ವರ್ಷದ ಅವಧಿಯಲ್ಲಿ ನಿಮಗೆ ಯಾವ ರೀತಿಯ ದೇಣಿಗೆ ಬೇಕು, ಯಾವ ರೀತಿಯ ಕಾಂಟ್ರಿಬ್ಯೂಷನ್ ಬೇಕು, ಯಾವ ರೀತಿಯ ಕ್ಲೈಂಟ್ಸ್ ಬೇಕು, ನೀವೆಲ್ಲ ತಗೊಳ್ಳಿ ಅಂತ ಹೇಳಿದಾಗ ನನಗೆ ಪೂರಕವಾಗಿ ಸ್ಪಂದಿಸಿದವರು ತುಂಬ ಜನ. ಆ ನಿಟ್ಟಿನಲ್ಲಿ ನಮ್ಮ EN ಅವರು ನನಗೆ ತುಂಬ ಧನಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅದರ ಜೊತೆಗೆ ನಮ್ಮ PMJF ಲಯನ್ ಅಶ್ವಿನಿ ಕುಮಾರ್ ಅವರು ಕೂಡ ಸ್ಪಂದಿಸಿದ್ದಾರೆ. ಈಗ ಕಳೆದ ನಿನ್ನೆ ನಾವು ವನಮಹೋತ್ಸವ ಕಾರ್ಯಕ್ರಮ ಮಾಡಿ 20 ಛತ್ರಿಗಳನ್ನು 50,000 ನಗದು ಮೊತ್ತದಲ್ಲಿ ನಾವು ಬೀದಿ ಬದಿ ವ್ಯಾಪಾರಿಗಳಿಗೆ ಛತ್ರಿಗಳನ್ನು, ದೊಡ್ಡ ಛತ್ರಿಗಳನ್ನು ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತೇಳಿ ಮತ್ತು ಪ್ಲಾಸ್ಟಿಕ್ನ ತ್ಯಾಜ್ಯ ಘಟಕ ಏನಿದೆ ಆ ತ್ಯಾಜ್ಯ ಘಟಕವನ್ನು ಈಗಾಗಲೇ ನಿರ್ಮಾಣ ಮಾಡಿಸ್ತಿದ್ದೇವೆ. ಅದನ್ನು ಇಡಬೇಕು ಅಂತ ಹೇಳಿ ನಮ್ಮ ಮಾನ್ಯ ಶಾಸಕರಿದ್ದಾಗ ಅವರು ಒಂದೇ ಮಾತು ಹೇಳಿದ್ರು ನನಗೆ, ಅವರು ಇನ್ವಿಟೇಷನ್ ಕೊಡಕ್ಕೆ ಹೋದಾಗ, ನೀವು ಏನು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಎಲ್ಲ ಲಯನ್ಸ್ ಕ್ಲಬ್ ಕಾರ್ಯಕ್ರಮಕ್ಕೆ ನನಗೆ ಒಂದು ಮಾಹಿತಿ ಕೊಡಿ, ನಾನು ಒಂದೇ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅವರಿಗೆ ನಾನು ಲಯನ್ಸ್ ಕ್ಲಬ್ನ ಪರವಾಗಿ ಅಭಿನಂದನೆ. ಅದ್ರ ಜೊತೆಗೆ ಇನ್ನೊಂದು ನಮ್ಮ EN ಅವರ ಒಂದು ಕೊಡುಗೆ ಏನಂದರೆ ತಾಯಿ ಮಗು ಆಸ್ಪತ್ರೆಗೆ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ನಾವು ಲಯನ್ಸ್ ಕ್ಲಬ್ ತಂದಿಟ್ಟಿದ್ದೇವೆ. ಅದು ಮುಂದಿನ ದಿನಗಳಲ್ಲಿ ಕರೆದಿದ್ದೇವೆ, ಉದ್ಘಾಟನೆ ಮಾಡಬೇಕಂತ ಈಗ ಅವರಿಗೆ ಮನವಿಯನ್ನು ಸಲ್ಲಿಸ್ತಿದ್ದೇವೆ. ಅದರ ಜೊತೆಗೆ ಈಗೇನು 50 ಚೇರ್ಗಳನ್ನು ನಾವು ನಮ್ಮ ನಾಗೇಶ್ವರ ಅಧ್ಯಕ್ಷ ಸರ್, ಈಗ ಕಟ್ಟಡವನ್ನು ನಮ್ಮ ಸಾಮಾನ್ಯ ಶಾಸಕರಾದಂತಹ ಗೋಪಾಲಕೃಷ್ಣ ಬೇಳೂರು ಉದ್ಘಾಟನೆ ಮಾಡಿದ್ದಾರೆ. ಅವರ ಕಾರ್ಯಕ್ರಮ ನಾನು ಉದ್ಘಾಟನೆ ಬಂದಿದ್ದೆ. ಖಾಲಿ ಆಗಿತ್ತು, ಎಲ್ಲ ಬಾಡಿಗೆ ಅಂತ ನನಗೆ ಒಂಥರ ಖೇದ ಆಯಿತು. ಏನಾರ ಕೂಡ ಕೊಡಬೇಕಲ್ಲ ಅಂತ ಅನ್ನಿಸಿದಾಗ ಅವರು ಅದೇನಂತ ದೇವರು ಬೆಳೆದು ಬಂದಿದ್ದು ಆ ಲೆಕ್ಕಕ್ಕೆ 50 ಚೇರ್ ಬೇಕು ಅಂತಂದ್ರು 50 ಚೇರ್ಗಳನ್ನು ನಾವು ತಕ್ಷಣವೇ ಆ ಪುರಸ್ಕೃತ ಲಯನ್ಸ್ ಕ್ಲಬ್ನ ವತಿಯಿಂದ ನಮ್ಮ EN ನಾಗರಾಜ್ ಅವರು ದಾನ ಮಾಡ್ತಾರೆ ಅಂತ ಹೇಳ್ತೀವಿ. ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಲಯನ್ಸ್ನ ದೊಡ್ಡ ಮಟ್ಟದಲ್ಲಿ ದೇಣಿಗೆ ಕೊಡ್ತಕ್ಕಂಥ ವ್ಯಕ್ತಿ
ವ್ಯಕ್ತಿಗಳು ನಮ್ಮಲ್ಲಿದ್ದಾರೆ. ಈಗ ಆಲ್ರೆಡಿ ನಾವು LCIFಗೆ 6 ಜನ MGF ಅನ್ನ 86,000 ಮೊತ್ತದ ದೇಣಿಗೆಯನ್ನು ನಾವು LCIFಗೆ ಕೊಟ್ಟಿದ್ದೇವೆ. ನಮ್ಮಲ್ಲಿದ್ದಾರೆ. ಲಯನ್ಸ್ ಕ್ಲಬ್ಬಿನ ಅಡಿಯಲ್ಲಿ ನಾಮಫಲಕದ ಅಡಿಯಲ್ಲಿ ಏನೋ ಒಂದು ಸೇವೆ ಮಾಡಬೇಕು ಅಂತೇಳಿ ಮುಂದೆ ಬಂದಿದ್ದೇವೆ. ತಾವೇನು ಈಗ ಇವತ್ತು ಮನವಿ ಸಲ್ಲಿಸಿದ್ದೀರಿ, ಆ ಮನವಿಗೆ ನಮ್ಮ ENO ಸ್ಪಂದಿಸಿದ್ದಾರೆ. ಬೈಂದನ್ನ ಮತ್ತೆ ಪೋಡಿಯಂನ ಕೊಡಬೇಕು ಅಂತ ಹೇಳಿದ್ದೀರಿ. ಅದಕ್ಕೆ ನಮ್ಮ ENO ಕೂಡ ಮುಂದಿನ ದಿನಗಳಲ್ಲಿ ರಸ್ತೆ ಬದಿಯ ವ್ಯಾಪಾರಿಗಳಿಗೆ ಶಾಸಕರ ಹಣ ಉಪಸ್ಥಿತಿಯಲ್ಲಿ ಸುಮಾರು 20 ಕೊಡೆಗಳನ್ನು ಕೊಟ್ಟಿದ್ದೇವೆ. ನಿನ್ನೆ ಮಾದೇವ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಶಾಸಕರು ಬರಬೇಕಾಗಿತ್ತು, ಬೇರೆ ಏನೋ ಅನಿವಾರ್ಯ ಬರಬೇಕಾಗಿಲ್ಲ. ಅವರ ಒಂದು ಕಾರ್ಯಕ್ರಮದಲ್ಲಿ ಒಂದು 3 ಜನಕ್ಕೆ ನಾವು ಸನ್ಮಾನವನ್ನು ಮಾಡಿದ್ದೀವಿ. ಇವತ್ತು ನಮ್ಮ ನಾಗರಾಜ್ ಅವರ ಸಹಭಾಗಿತ್ವದಲ್ಲಿ ಇವತ್ತು ಒಂದು ಕುರ್ಚಿಯನ್ನು ಪತ್ರಕರ್ತರ ಸಂಘಕ್ಕೆ ಕೊಡುವಂಥ ಕೆಲಸವನ್ನು ಸಾಗರ ಲಯನ್ಸ್ ಸಂಸ್ಥೆ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ. ನಮಗೂ ಯಾಕೆಂದರೆ ಸಾಗರ ಲಯನ್ಸ್ ಸಂಸ್ಥೆ ಒಂದು 53 ವರ್ಷಗಳ ಹಿಂದೆ ಇದು ಸ್ಥಾಪನೆ ಆಗಿರುವಂಥ ಸಂಸ್ಥೆ ಸಾಗರದ ಅನೇಕ ಸಮಾಜಮುಖಿಯಾದಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದೆ. ನಮಗೆ ಇನ್ನೊಂದು ಭಾಳ ಸಂತೋಷ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಶಾಸಕರು ನಾವು ನೋಡ್ತಾ ಇದ್ದೇವೆ, ನಾವು ಕರ್ನಾಟಕದಿಂದ ಶಾಸಕರು ಓಡ್ಬಂದ್ಬಿಡ್ತಾರೆ ನಮ್ಮ ಸಾಗರ ಲಯನ್ಸ್ ಸಂಸ್ಥೆ ಕಾರ್ಯಕ್ರಮ ಅಂತ. ಎಲ್ಲರಿಗೂ ಏನಪ್ಪ ಅಂತ ಹೇಳಿದರೆ, ಶಾಸಕರು ಇಷ್ಟು ಬಿಸಿ ಇದ್ದಾರೆ, ಅರಣ್ಯ ನಿಗಮದ ಅಧ್ಯಕ್ಷರು ಅವರು ಈಗ ಹೆಂಗೆ ಬರ್ತಾರೆ ಲಯನ್ಸ್ ಸಂಸ್ಥೆಗೆ ಕನ್ಫೆಕ್ಷನ್ ಬರ್ತಾರಲ್ಲ, ಅವರಿಗೆ ಏನು ಬೇರೆ ಕೆಲಸ ಅಂತ. ಆದರೆ ನಾನೀಗ ನಾನೀಗ ಪತ್ರಕರ್ತರು ಅಂತ ನಾನು ಅದೇ ಮಾತಾಡ್ತಾ ಇದ್ದೇನೆ. ನಾನು 2004ನೇ ಇಸ್ವಿಯನ್ನು ನಾನು ನೆನಪು ಮಾಡ್ಕೊಂಡೆ. 2004ನೇ ಇಸ್ವಿ ರಾಜಕಾರಣದಲ್ಲಿ ಅವ್ರಿಗಿಂತ ನಾವು ಮುಂದಿದ್ವಿ. ಅವರು ಬಂಗಾರಪ್ಪನ ಜೊತೆಗೆ ಬಂದಂಥವ್ರು. ಅವಾಗ ಜೊತೆಗಿದ್ದಂಥ ಸಂದರ್ಭದಲ್ಲಿ ಅವರು ಸಾಗರ ಭಾಗದಲ್ಲಿ ಅಂದರೆ ಯುವಕರಿಂದ ಆಕರ್ಷಣೆಯನ್ನು ಹೇಗೆ ಮಾಡಬೇಕು, ನಾವು ಕೆಲವೊಂದನ್ನು ನಾವು ರಾಜಕಾರಣದಲ್ಲಿ ಕಲಿಬೇಕಾಗ್ತದೆ. ಯುವಕರು ಹೇಗೆ ಸುರೇಶ್ ಬಾಬು ಅವಾಗ ಜೊತೆಗೆ ಹೇಗೆ ಅಟ್ರಾಕ್ಟ್ ಮಾಡಬೇಕು ಅಂತೇಳಿ ಎಲ್ಲ. ಕಾರ್ಮಿಕ ಇಲಾಖೆಯಲ್ಲಿ ವಿವಾಹ ಸಹಾಯಧನ ನೀಡುವಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದ್ದು ಅಧಿಕಾರಿಗಳು ಸೂಕ್ತ ಮಾಹಿತಿ ಕೊಡುತ್ತಿಲ್ಲ ಎಂದು ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಕಾರ್ಯದರ್ಶಿ ಹಾಗೂ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ಸತೀಶ್ AM ಅಂಗಡಿ ದೂರಿದ್ದಾರೆ. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ನಮಸ್ಕಾರ, ಎಲ್ಲ ಪತ್ರಿಕೆ ಮಿತ್ರರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ಸತೀಶ್ ಅಂಗಡಿ ಅಂತೇಳಿ, ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ನಿರ್ದೇಶಕರು ಮತ್ತೆ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ನಿರ್ದೇಶಕರು ಸತೀಶ್ ಅಂಗಡಿ ಅಂತೇಳಿ ನನ್ನ ಹೆಸರು. ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ. ನಾನು ಈ ಹಿಂದೆ 2023 ಜುಲೈ ತಿಂಗಳಲ್ಲಿ ಎಲ್ಲ ಪತ್ರಿಕೆ ಮಿತ್ರರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ಸತೀಶ್ ಅಂಗಡಿ ಅಂತೇಳಿ, ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ನಿರ್ದೇಶಕರು ಮತ್ತೆ ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ. ನಾನು ಈ ಹಿಂದೆ 2023ನೇ ಇಸ್ವಿಲಿ ಒಂದು ಕಾರ್ಮಿಕ ನಿರೀಕ್ಷಕ ಕಚೇರಿಯಲ್ಲಿ ಮದುವೆ ಸಹಾಯಧನದಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಅಂತೇಳಿ ಒಂದು ಮಾಹಿತಿ ಹಕ್ಕು ಹಾಕಿರ್ತೀನಿ. ಆ ಮಾಹಿತಿ ಹಕ್ಕಿಗೆ ಅವರು ಕಂಪ್ಯೂಟರ್ ಬಂದು ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ನಾನು ಅದ್ರ ಮೇಲ್ಮನೆಗೆ ಹೋಗಿರ್ತೀನಿ. ಆ ನಂತರ ಅವರು ಮೇಲ್ಮನೆ ಅಧಿಕಾರಿಗಳು ಅದನ್ನ ತಿರಸ್ಕರಿಸ್ತಾರೆ, ಇಲ್ಲ ನಮಗೆ ಸಿಬ್ಬಂದಿಗಳ ಕೊರತೆ ಇದೆ ಅಂತೇಳಿ. ಆ ನಂತರ ಸಹಾಯಕ ಕಾರ್ಮಿಕ ಆಯುಕ್ತರು, ನಾನು ಆಯುಕ್ತರಿಗೆ ಅವರ ಲೆಟರ್ನ ಕೂಡ ಬರಿತೀನಿ. ಆ ಆಯುಕ್ತರು ನಮ್ಮ ಲೇಬರ್ ಕೋರ್ಟ್ ಅಲ್ಲಿ ಅದನ್ನ ಒಂದು ನಮಗೆ ಮತ್ತೆ ಕಾರ್ಮಿಕ ನಿರೀಕ್ಷಕರಿಗೆ ಕರೆದು ಒಂದು ತೀರ್ಮಾನ ಮಾಡ್ತಾರೆ. ಇಲ್ಲ ನೀವು ಕಾರ್ಮಿಕ ಇಲಾಖೆ ಜೊತೆಗೆ ಒಂದು ಸಹಕಾರ ಮಾಡಿ ಅದನ್ನ ಮಾಹಿತಿ ಹಕ್ಕನ್ನ ಒಂದು ಸ್ಕ್ರೀನ್ ಶಾಟ್ ಕೊಡ್ತೀವಿ, ಅದನ್ನು ನಿಮ್ಮ ಇದರಿಂದ ತಕ್ಕೋಬೇಕು ಅಂತ ಹೇಳ್ತಾರೆ. ನಾನು ಅಲ್ಲಿ ತೆಗೆದಿರ್ತೀನಿ. ಹೆಚ್ಚು ಕಮ್ಮಿ 498 ಮದುವೆ ಸಹಾಯಧನ ಅರ್ಜಿಗಳು ವಿಲೇವಾರಿ ಆಗಿರ್ತವೆ. ಆ 498 ಅರ್ಜಿಗಳಲ್ಲಿ 106 ಅರ್ಜಿಗಳು ಹೆಚ್ಚು ಕಮ್ಮಿ ಸಾಕಷ್ಟು ಸಮಸ್ಯೆಗಳಿರ್ತವೆ. ಅದರಲ್ಲಿ ಅಂತ ಅರ್ಜಿಗಳನ್ನ ಇಲ್ಲಿ ವಿಲೇವಾರಿ ಮಾಡಿರ್ತಾರೆ. ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಿ ಇದಕ್ಕೆ ನ್ಯಾಯ ಕೊಡ್ಬೇಕು ಅಂತ ಹೇಳಿ ನಾನು DC ಅವರಿಗೆ ಮತ್ತೆ ಸಂಬಂಧಪಟ್ಟ ಇಲಾಖೆ ಅವರಿಗೆ ಎಲ್ಲರೂ ಕೂಡ ನಾನು ಪತ್ರ ಬರೆದಿರ್ತೀನಿ. ಆದ್ರೆ ಸಾಕಷ್ಟು ವಿಳಂಬ ಮಾಡಿ ನನಗೆ ಈ ಮಾಹಿತಿ ಹಕ್ಕನ್ನ ಅವರು ನನಗೆ ನ್ಯಾಯ ಸಿಕ್ಕಿರಲ್ಲ. ಆನಂತರ ನಾನು ಇಲ್ಲಿ ಸ್ಥಳೀಯ ಶಾಸಕರಿಗೆ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲರ ಗಮನಕ್ಕೂ ಕೂಡ ತರ್ತೀನಿ. ಆನಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕಾರ್ಮಿಕ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೀತಾರೆ, ಇವರಿಗೆ ಇಲ್ಲಿ ತನಿಖೆ ನಡೆಸಿ ಸೂಕ್ತವಾದ ಇದು ಕೊಡಬೇಕು ಅಂತ ಹೇಳಿ. ಆ ನಂತರ ಒಂದು ಈ ನಮ್ಮ ಕಾರ್ಮಿಕ ಅಧಿಕಾರಿಗಳು ಒಂದು ಕೊನೆಯಲ್ಲಿ ಕೊಟ್ಟಿದ್ದಾರೆ, ಅದು ನಿಮ್ಗೆಲ್ಲರಿಗೂ ಕೂಡ ಕೊಟ್ಟಿದ್ದೀನಿ ನಾನು. ಅಲ್ಲಿ 106 ಅರ್ಜಿಗಳು ಸರಿಯಾಗಿ ವಿಲೇವಾರಿ ಆಗದಿರೋದ ಕಾರಣ ಅಲ್ಲಿ ಎಚ್ಚರಿಕೆ ಪತ್ರವನ್ನು ನೀಡಿರ್ತಾರೆ ಅವರು.
ಇಲ್ಲಿ 106 ಅರ್ಜಿಗಳಂದ್ರೆ ಒಂದೊಂದು ವ್ಯಕ್ತಿಗೆ 50,000 ರೂಪಾಯಿ ಅಲ್ಲಿ ಹಣ ಇದಾಗಿರುತ್ತೆ ಕಾರ್ಮಿಕ ಇಲಾಖೆಯಿಂದ. ಅದಕ್ಕೆ ಇಂಥ ಒಂದು 106 ಅರ್ಜಿಗಳಲ್ಲಿ ಇಂಥ ಸಾಕಷ್ಟು ಸಮಸ್ಯೆಗಳಿರೋದ್ರಿಂದ ಎಚ್ಚರಿಕೆ ಪತ್ರ ಕೊಡೋದ್ರಲ್ಲಿ ಎಷ್ಟು ಸೂಕ್ತ ಅನ್ನೋದನ್ನು ಕೂಡ ನೀವು ಎಲ್ಲರೂ ಕೂಡ ಈ ಸಾರ್ವಜನಿಕರಿಗೆ ತಿಳಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಇದು ಸಾಕಷ್ಟು ದೊಡ್ಡ ಅವ್ಯವಹಾರ ಅಂತ ಇಲ್ಲಿ ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ 498 ಅರ್ಜಿಲಿ 106 ಅರ್ಜಿಗೆ ಒಬ್ಬ ಖಾಸಗಿ ವ್ಯಕ್ತಿ ಇಲ್ಲಿ ಸಹಿ ಹಾಕಿರ್ತಾರೆ. ಆ ಖಾಸಗಿ ವ್ಯಕ್ತಿ ಅದೆಷ್ಟು ದೊಡ್ಡ ಕಾಂಟ್ರಾಕ್ಟರ್ ಆಗಿರ್ಬೋದು. ಒಂದು ಇಲಾಖೆಯಲ್ಲಿ 20% ಇದು ಒಂದು 20 ಎಲ್ಲಾ ಅರ್ಜಿಗಳಲ್ಲಿ 20% ಒಬ್ಬನೇ ವ್ಯಕ್ತಿ ಇಲ್ಲಿ ಸಿಗ್ನೇಚರ್ ಹಾಕಿರ್ತಾನಂದ್ರೆ ಅವರು ಎಷ್ಟು ಇದಾಗಿರ್ಬೋದು. ಮತ್ತೆ ಇಲ್ಲಿ ಈ ಹಿಂದೆ ನಮ್ಮ ಕಾರ್ಮಿಕ ಇಲಾಖೆಗೆ ಈ PDOಗಳು ಸಿಗ್ನೇಚರ್ ಹಾಕಿದ್ರು ಕೂಡ ಉದ್ಯೋಗ ಧೃಢೀಕರಣ ಪತ್ರಕ್ಕೆ ಅಂತ ಅರ್ಜಿಗಳನ್ನು ತಿರಸ್ಕಾರ ಮಾಡಿರ್ತಾರೆ. ಯಾರೋ ಖಾಸಗಿ ವ್ಯಕ್ತಿಗಳು ಹಾಕಿರೋದಕ್ಕೆ ಇಲ್ಲಿ ಈ ಅರ್ಜಿಗಳನ್ನ ವಿಲೇವಾರಿ ಮಾಡಿರ್ತಾರೆ. ಹಾಗಾಗಿ ಇದರಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆದಿದೆ. ಅದಕ್ಕಾಗಿ ನಾನು ಇದ್ರ ಮೇಲ್ಮನೆ ಸಾಗರದ ಇತಿಹಾಸ ಪ್ರಸಿದ್ಧವಾದ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಯು 2026 ಫೆಬ್ರವರಿ 3ರಂದು ನಡೆಯಲಿದೆ ಎಂದು ಮಾರಿಕಾಂಬಾ ದೇವಸ್ಥಾನ ನ್ಯಾಸ ಪ್ರತಿಷ್ಠಾನದ ಅಧ್ಯಕ್ಷ KN ನಾಗೇಂದ್ರ ತಿಳಿಸಿದರು. ಸಾಗರದ ಮಾರಿಕಾಂಬಾ ದೇವಸ್ಥಾನದಲ್ಲಿ ಸೋಮವಾರ ಮಾರಿಕಾಂಬಾ ಜಾತ್ರಾ ವಿವರದ ನಾಮಫಲಕ ಅನಾವರಣ ಮಾಡಿ ಅವರು ಮಾತನಾಡುತ್ತಿದ್ದರು. ಗಂಡನಮನೆ ದೇವಸ್ಥಾನದ ಪ್ರಧಾನ ಅರ್ಚಕ ರವಿ ಪೋತರಾಜ ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರತಿಷ್ಠಾನದ ಸುಂದರ್ ಸಿಂಗ್, BG ಗಿರಿಧರ್ ರಾವ್, ನಾಗೇಂದ್ರ ಕುಮಟ, ನವೀನ್, ದಿನೇಶ್ ಡಿ, ನಾರಾಯಣ ಅರಮನೆಕೇರಿ, ಬಾಲಕೃಷ್ಣ ಇನ್ನಿತರರು ಹಾಜರಿದ್ದರು. ಸಾಗರದ ಇತಿಹಾಸ ಪ್ರಸಿದ್ಧ ಜಾತ್ರೆಯನ್ನು 1926ನೇ ಇಸ್ವಿಯ ಜಾತ್ರೆಯನ್ನು ಡೇಟನ್ನು ದಿನಾಂಕವನ್ನು ನಿಗದಿಪಡಿಸಿದ್ದೇವೆ. ಶಾಸ್ತ್ರೋತವಾಗಿ ಭಟ್ರದರೆಲ್ಲ ಕೇಳಿ ಇದನ್ನು ಏನು ಮಾಡಬೇಕು ಅದರ ಪ್ರಕಾರ ನಾವು ಶಾಸ್ತ್ರೋತವಾಗಿ ಅದನ್ನು ದಿನಾಂಕವನ್ನು ನಿಗದಿಪಡಿಸ್ತಾ ಇದ್ದೀವಿ. 27/1/26 ಮಂಗಳವಾರ ಮರ ಕಡಿಯುವ ಕಾರ್ಯಕ್ರಮ ಇರ್ತದೆ. 23/12/23 ಮಂಗಳವಾರದಿಂದ ಮರ ಕಡಿಯುವ ದಿನಾಂಕ ಇರುತ್ತದೆ. 27/1/26 ಅಂಕೆ ಹಾಕುವ ಕಾರ್ಯಕ್ರಮ ಇರ್ತದೆ. 3/2/26 ದಿನಾಂಕ ತವರು ಮನೆಯಲ್ಲಿ ಮಾರಮ್ಮನ ಕೂರಿಸುವ ಕಾರ್ಯಕ್ರಮ ಇರ್ತದೆ, ಪ್ರತಿಷ್ಠಾಪನೆ ಮಾಡೋದು. 4ನೇ ತಾರೀಕು ಗಂಡನ ಮನೆಗೆ ತಾಯಿಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಆಮೇಲೆ 7/2/26 ಶನಿವಾರ ಗಾಬೂರು ಹಿಡಿಯೋ ಕಾರ್ಯಕ್ರಮ ಇರ್ತದೆ. 11/2/26 ಬುಧವಾರ ನವಿ ಅನುರಾಧ ನಕ್ಷತ್ರದ ಶ್ರೀ ದೇವಿಯನ್ನು ವನಕ್ಕೆ ಬಿಡುವ ಕಾರ್ಯಕ್ರಮ ಇರ್ತದೆ. ಇದನ್ನು ಸಾಗರದ ಇತಿಹಾಸ ಜಾತ್ರೆ ಇರೋದ್ರಿಂದ ಎಲ್ಲ ಭಕ್ತಾದಿಗಳಿಗೆ ಗಮನಕ್ಕೆ ಬರಬೇಕು ಅಂತ ಹೇಳಿ ಈ ದಿನ ಜಾತ್ರೆಯ ದಿನಾಂಕವನ್ನು ನಿಗದಿಪಡಿಸಿದ್ದೀವಿ. ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆ ಬಂದು ತಾಯಿಯ ಕೃಪೆಗೆ ಪಾತ್ರರಾಗಬೇಕಂತ ಭಕ್ತಾದಿಗಳ ಕೋರಿಕೆಯಂತೆ ನಾವು ಈ ದಿನಾಂಕವನ್ನು ಆದಷ್ಟು ಬೇಗ ತಮ್ಮ ಮುಂದೆ ಬಿಡುಗಡೆ ಮಾಡ್ತಾ ಇದ್ದೇವೆ. ದಯವಿಟ್ಟು ತಮ್ಮ ಯಾವುದೇ ಕಾರ್ಯಕ್ರಮ ಅರಸರ ಕಾಲದಲ್ಲಿ ಯುದ್ಧದ ಗೆಲುವಿಗೋಸ್ಕರ ಮತ್ತು ಸೈನಿಕರ ರಕ್ಷಣೆಗೋಸ್ಕರ ಪ್ರಾರಂಭಗೊಂಡ ಜಾತ್ರೆ ಈಗ ಅತೀ ದೊಡ್ಡ ಜಾತ್ರೆಯಾಗಿ ಅಭಿವೃದ್ಧಿಗೊಂಡಿದೆ. ಈಗ ನಮ್ಮಲ್ಲಿ ಸಾಗರದ ಜನತೆ ಜಾತ್ರೆ ಸಮಯದಲ್ಲಿ ಮತ್ತು ಅಂಕೆ ಹಾಕುವ ಮುಂಚೆ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ, ಮದುವೆ, ಮನೆ ಗೃಹ ಪ್ರವೇಶ ಯಾವುದೂ ಮಾಡೋದಿಲ್ಲ. ಜಾತ್ರೆ ಮುಗಿಯುವವರೆಗೂ ಯಾವುದೂ ಮಾಡೋದಿಲ್ಲ. ಅದಕ್ಕಾಗಿ 5 ತಿಂಗಳುಗಳ ಕಾಲ ಮುಂಚೆ ಆಡಳಿತ ಮಂಡಳಿಯವರು ಜಾತ್ರಾ ದಿನ ಈ ದಿನ ನಿಗದಿ ಮಾಡುತ್ತಾರೆ. ಫೆಬ್ರವರಿ 3ನೇ ತಾರೀಕು ಜಾತ್ರೆ ಪ್ರಾರಂಭಗೊಂಡುತ್ತದೆ. 11ನೇ ತಾರೀಕು ಆ ತಾಯಿ ಮಧ್ಯರಾತ್ರಿಯಲ್ಲಿ ಆ ತಾಯಿನ ವನಕ್ಕೆ ಬಿಡೋ ಶಾಸ್ತ್ರ ಇದೆ. 9 ದಿನಗಳ ಕಾಲ ಶ್ರೀ ಮಾರಿಕಾಂಬೆಗೆ ದೇವಿಯ ದರ್ಶನ ಮತ್ತು ಪೂಜಾ ವಿಧಿವಿಧಾನ ಇರುತ್ತದೆ. ಶ್ರೀ ಮಾರಿಕಾಂಬೆಯ ಭಕ್ತರುಗಳು ಹೊರ ರಾಜ್ಯದಲ್ಲಿ ಮತ್ತು ಹೊರ ದೇಶದಲ್ಲಿದ್ದಾರೆ. ಶ್ರೀ ಮಾರಿಕಾಂಬೆಯ 9 ದಿನಗಳ ಕಾಲ ದೇವಿಯ ದರ್ಶನ ಪಡೆದು ಸಾಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅಕ್ಕನ ಬಳಗದ ವತಿಯಿಂದ ಗೌರಿ ಪ್ರತಿಷ್ಠಾಪನೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷ ಸಹ ಅಕ್ಕನ ಬಳಗದ ಸದಸ್ಯರು ವೈಭವದಿಂದ ಗೌರಿ ಪೂಜೆ ನೆರವೇರಿಸಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥನೆ ಸಲ್ಲಿಸಿದರು. ಅಕ್ಕನ ಬಳಗದ ಅಧ್ಯಕ್ಷೆ ಮಧು ಮಲ್ಲಿಕಾರ್ಜುನ್ ಕೋರಿ, ಪ್ರಮುಖರಾದ ರೇಖಾ ಶಿವಕುಮಾರ್, ಮಂಜುಳಾ ಚಂದ್ರಶೇಖರ್, ಸವಿತಾ ದುಗ್ಗಾವಿ, ಗೀತಾ ದಳವಾಯ್, ಕಾವ್ಯ ಗುರುಪ್ರಸಾದ್, ಅಕ್ಕನ ಬಳಗದ ಸದಸ್ಯರು ಹಾಜರಿದ್ದರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.